ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸ್ವಾಗತ. ಈಗಾಗಲೇ ನಿನ್ನೆ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಚರ್ಚೆ ಮಾಡಿದೀವಿ, ಯಾರೆಲ್ಲ ಯಾವ ಸ್ಥಾನದಲ್ಲಿ ಇದ್ದಾರೆ ಮತ್ತೆ ಯಾರು ಎಲಿಮಿನೇಷನ್ ಹೊಸ್ತಲಾಗಿದ್ದಾರೆ ಅಂತ. ಸೊ ಗುರುವಾರದ ವೋಟಿಂಗ್ ರಿಸಲ್ಟ್ ಈಗ ನನ್ನ ಕೈ ಸೇರಿದೆ. ಸೊ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಯಾರ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದೆ, ಯಾರ ವೋಟಿಂಗ್ ಪರ್ಸೆಂಟೇಜ್ ಸ್ವಲ್ಪ ಡಿಪ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, 10ನೇ ಸ್ಥಾನದಲ್ಲಿ ಇಲ್ಲಿ ಸ್ಪಂದನ ಅವರೇ ಮುಂದುವರಿತಾ ಇದ್ದಾರೆ. ಸ್ಪಂದನ ಅವರು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ವೋಟ್ ಗಳನ್ನ ಅಧಿಕವಾಗಿ ಗಳಿಸಿಕೊಳ್ಳೋ ಮಟ್ಟಿಗೆ ಎಲ್ಲೂ ಸಹ ಇಂಪ್ಯಾಕ್ಟ್ ಫುಲ್ ಕಂಟೆಂಟ್ ನೀಡಿದ್ರೆ ಅದೇ ವಿಚಾರಕ್ಕೆ 10ನೇ ಸ್ಥಾನದಲ್ಲಿ ಸ್ಪಂದನ ಅವರು ಮುಂದುವರಿತಾ ಇದ್ದಾರೆ. ಕೇವಲ ನಿನ್ನೆ ಕಂಪೇರ್ ಮಾಡಿದ್ರೆ 0.1% ಅಷ್ಟು ಅಧಿಕವಾದಂತಹ ವೋಟಿಂಗ್ ನ ತಗೊಂಡ್ಕೊಂಡಿದ್ದಾರೆ. ಇಲ್ಲಿ 6.3% ಅಷ್ಟು ವೋಟಿಂಗ್ ಸ್ಪಂದನ ಅವರು ಗಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಂತರ 9ನೇ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ರಾಶಿಕ್ ಅವರು ಕಾಣ ಸಿಗ್ತಾ ಇದ್ದಾರೆ. ರಾಶಿಕ್ ಅವರಿಗೆ 6.8% ಅಷ್ಟು ವೋಟಿಂಗ್ ಆಗ್ತಾ ಇದೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಏನು ಡಿಫರೆನ್ಸ್ ಕಾಣಿಸ್ತಾ ಇಲ್ಲ ನಮ್ಗೆ. ರಾಶಿಕ್ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದೇ ತರ ನಡ್ಕೊಂಡು ಬರ್ತಾನೆ ಇದೆ. ಸೊ ಈಗ ಸ್ಪಂದನ ಮತ್ತೆ ರಾಶಿಕ್ ಅವ್ರ ಇಬ್ರು ಸಹ ಸ್ವಲ್ಪ ಡೇಂಜರ್ ಝೋನ್ ಇದ್ದಾರೆ ಈ ಒಂದು ವಾರ. ಇನ್ ಕೇಸ್ ಏನಾದ್ರು ಡಬಲ್ ಎಲಿಮಿನೇಷನ್ ಇದ್ರೆ ಇವರಿಬ್ರು ಸಹ ಎಲಿಮಿನೇಷನ್ ಆಗೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ 8ನೇ ಸ್ಥಾನದಲ್ಲಿ ಸೂರಜ್ ಸಿಂಗ್ ಅವರು ಕಾಣಿಸ್ತಾ ಇದ್ರೆ. ಸೂರಜ್ ಸಿಂಗ್ ಅವರ ವೋಟಿಂಗ್ ಪರ್ಸೆಂಟೇಜ್ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. 0.1% ಅಷ್ಟು ವೋಟಿಂಗ್ ಇಲ್ಲಿ ಕಡಿಮೆ ಆಗಿದೆ ಸೂರಜ್ ಅವರಿಗೆ. 7.9% ಅಷ್ಟು ವೋಟಿಂಗ್ ನ ಪಡ್ಕೊಂಡಿದ್ದಾರೆ ಸೂರಜ್ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ 7ನೇ ಸ್ಥಾನದಲ್ಲಿ ಧನುಷ್ ಅವರು ಕಾಣ ಸಿಗ್ತಾ ಇದ್ರೆ. ಧನುಷ್ ಅವರ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ನಿನ್ನೆಗಿಂತ ಸಹ 0.1% ಅಷ್ಟು ಅಧಿಕವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ 8.3% ಅಷ್ಟು ವೋಟಿಂಗ್ ನ ಇಲ್ಲಿ ಧನುಷ್ ಅವರು ಪಡ್ಕೊಂಡು ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಧನುಷ್ ಅವರು ಈ ಒಂದು ವಾರ ಎಲಿಮಿನೇಷನ್ ಆಗೋದಿಲ್ಲ ಅಂತ ಹೇಳ್ಬೋದು. ನಂತರ ಇಲ್ಲಿ ಧ್ರುವಂತರು ಡೇ ಬೈ ಡೇ ಧ್ರುವಂತರ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅಧಿಕವಾಗಿ ಬೆಳ್ಕೊಂಡು ಹೋಗ್ತಾನೆ ಇದೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ 0.2% ಅಷ್ಟು ಅಧಿಕವಾದ ವೋಟಿಂಗ್ ಪರ್ಸೆಂಟೇಜ್ ಧ್ರುವಂತರಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಧ್ರುವಂತರು 100% ಈ ಒಂದು ವಾರ ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ಆಗೋದಿಲ್ಲ ಅಂತ ಇದ್ರ ಮೂಲಕ ನಮ್ಗೆ ತಿಳಿದು ಬರ್ತಾ ಇದೆ. 8.8% ಅಷ್ಟು ವೋಟಿಂಗ್ ನ ಇಲ್ಲಿ ಧ್ರುವಂತರು ಪಡ್ಕೊಳ್ತಾ ಇದ್ದಾರೆ. ನಿಧಾನವಾಗಿ ಟಾಪ್ 5 ರೇಸ್ ಗೆ ಬರ್ತಾ ಇದ್ರೆ ಧ್ರುವಂತರ ಅಂತಾನೆ ಹೇಳ್ಬೋದು. ಇಲ್ಲಿ ನಂತರ ನಮ್ಗೆ 5ನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಕಂಟೆಸ್ಟೆಂಟ್ ಯಾರಂದ್ರೆ ಇದು ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ಮ್ಯೂಟೆಂಟ್ ರಘು ಅವರಿಗೆ ನಿನ್ನೆಗಿಂತ 0.1% ಅಷ್ಟು ಇಲ್ಲಿ ವೋಟಿಂಗ್ ಕಡಿಮೆ ಆದ್ರೂ ಸಹ ಇಲ್ಲಿ ನಮ್ಗೆ 5ನೇ ಸ್ಥಾನದಲ್ಲಿ ರಘು ಅವರು ಕಾಣ ಸಿಗ್ತಾ ಇದ್ದಾರೆ. ರಘು ಅವರು 9% ಅಷ್ಟು ವೋಟಿಂಗ್ ನ ತೆಗೆದುಕೊಂಡಿರಿ ಸೇಫ್ ಝೋನ್ ಅಲ್ಲಿ ಕುತ್ಕೊಂಡಿದ್ದಾರೆ ಆರಾಮಾಗಿ ಅಂತ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ 4ನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಕಾಣ ಸಿಗ್ತಾ ಇದ್ದಾರೆ. ನಿನ್ನೆ ಬಿಗ್ ಬಾಸ್ ಮನೆಗೆ ಅವರ ಅಮ್ಮ ಅವರು ಬಂದಿದ್ರಿಂದ ಸಿಕ್ಕಾಪಟ್ಟೆ ಇಲ್ಲಿ ಸ್ವಲ್ಪ ಅಶ್ವಿನಿಗಳವ್ರಿಗೆ ಸ್ವಲ್ಪ ಬೆನಿಫಿಟ್ ಆಯ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಆ ಒಂದು ಫಲಿತಾಂಶ ಗೊತ್ತಾಗ್ತಾ ಇದೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 0.3% ಅಷ್ಟು ಅಧಿಕವಾದಂತಹ ವೋಟಿಂಗ್ ಪರ್ಸೆಂಟೇಜ್ ನ ಇಲ್ಲಿ ಅಶ್ವಿನಿ ಅವರು ಪಡ್ಕೊಂಡಿದ್ದಾರೆ. ಸೊ ಅಶ್ವಿನಿ ಅವರಿಗೆ ಈಗ 9.4% ಅಷ್ಟು ವೋಟಿಂಗ್ ನಡೀತಾ ಇದೆ. ಅಶ್ವಿನಿ ಅವರು ಸಹ ಈಗ ಟಾಪ್ 3 ರೇಸ್ ಗೆ ನಾನು ಸಹ ಹೋಗ್ಬಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದೆ. ಸೊ ಸದ್ಯಕ್ಕಾದ್ರೆ 4ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಕಾಣಿಸ್ತಾ ಇದ್ದಾರೆ. ನಮ್ಗೆ 3ನೇ ಸ್ಥಾನದಲ್ಲಿ ಮಾಡೋರು ಕಾಣಿಸ್ತಾ ಇದ್ದಾರೆ. ಮಾಡೋರ ವೋಟಿಂಗ್ ಪರ್ಸೆಂಟೇಜ್ ಏನಿದೆ 0.3% ಅದಷ್ಟು ಕಮ್ಮಿ ಆಗಿದೆ ನಿನ್ನೆ ಕಂಪೇರ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಮಾಡುವವರು ಇವತ್ತು ನಾವು ನೋಡೋದ್ ಪ್ರಕಾರ ಆದ್ರೆ 10.1% ವೋಟಿಂಗ್ ನ ಪಡ್ಕೊಂಡು ಇಲ್ಲಿ 3ನೇ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದ್ದಾರೆ. ನಂತರ 2ನೇ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಾಣ ಸಿಗ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರ ವೋಟಿಂಗ್ ಪರ್ಸೆಂಟೇಜ್ ನಿನ್ನೆಗಿಂತ ಸಹ 0.2% ಅಷ್ಟು ಅಧಿಕವಾಗಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಏನು ಒಂದು ತಾಯಿಯವರ ಎಂಟ್ರಿ ಆಗಿತ್ತು. ಸೊ ಜನಗಳಿಗೆ ಸಿಕ್ಕಾಪಟ್ಟೆ ಆ ತಾಯಿ ಮಗಳ ಒಂದು ಕಂಟೆಂಟ್ ಏನಿದೆ ಅದು ಸ್ವಲ್ಪ ಇಷ್ಟ ಆದಂಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ವೋಟಿಂಗ್ ಫಲಿತಾಂಶದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ 13.2% ಅಷ್ಟು ವೋಟ್ ನ ಇಲ್ಲಿ ರಕ್ಷಿತಾ ಅವರು ಪಡ್ಕೊಳ್ತಾ ಇದ್ದಾರೆ. ನಮ್ಗೆ ಇಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಗಿಲ್ಲಿ ಅವರು ಕಾಣ ಸಿಗ್ತಾ ಇದ್ದಾರೆ. ಗಿಲ್ಲಿ ಅವರು ನಿನ್ನೆ ನಡೆದ ಎಪಿಸೋಡ್ ಆಗಿರ್ಬೋದು, ಮೊನ್ನೆ ನಡೆದ ಎಪಿಸೋಡ್ ಅಲ್ಲಿ ಅವರ ತಾಯಿ ಅಥವಾ ತಂದೆ ಬರದೇ ಇದ್ರು ಸಹ ಬೇರೆ ಕಂಟೆಸ್ಟೆಂಟ್ ಗಳ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಬಂದ್ರು ಸಹ ಅಲ್ಲೂ ಸಹ ಗಿಲ್ಲಿ ಅವರು ಹೋಗಿ ಕಾಮಿಡಿ ಮಾಡಿದ್ದಾಗಿರ್ಬೋದು, ಜನಗಳಿಗೆ ಕಾಣಿಸೋ ತರ ಬಿಹೇವ್ ಮಾಡಿದ್ದಾಗಿರ್ಬೋದು, ಜನಗಳನ್ನು ಮತ್ತೆ ಮೆಚ್ಚುಗೆ ಪಡ್ಕೊಳ್ತಾ ಇದ್ದಾರೆ. ಒಂದು ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಎಲ್ಲೂ ಸಹ ಮೇಲೆ ಹೋಗ್ತಾರೆ, ಎಲ್ಲೂ ಸಹ ಕೆಳಗಡೆ ಬರ್ತಾ ಇಲ್ಲ, ಅವ್ರಿಗೆ ಬೀಳ್ತಾ ವೋಟಿಂಗ್ ಪರ್ಸೆಂಟ್ ಅದೇ ತರ ನಡ್ಕೊಂಡ್ ಬರ್ತಾ ಇದೆ. ಇಲ್ಲಿ 20.2% ಅಷ್ಟು ವೋಟಿಂಗ್ ನ ಇಲ್ಲಿ ಗಿಲ್ಲಿ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ವಾರ ಎಲಿಮಿನೇಷನ್ ಹೊಸ್ತಿಲಲ್ಲಿ ಸ್ಪಂದನ, ರಾಶಿಕಾ ಮತ್ತೆ ಸೂರಜ್ ಅವರು ಇದ್ದಾರೆ. ಈ 3 ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೋದು ಅಂತ ಹೇಳ್ಬೋದು. ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಒಂದು ವಾರದ ಎಲಿಮಿನೇಷನ್ ನಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಬರಬೇಕು ಅಥವಾ ಯಾರು ಸೇವ್ ಆಗ್ಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಡೈಲಿ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.